ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಯ ಮಾತು ಮತ್ತೆ ಕೇಳಿ ಬರುತ್ತದೆ. ಆ ರೀತಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳು ನಡೆದರೂ ಕೂಡ ಆಶ್ಚರ್ಯ ಏನಿಲ್ಲ ಅನ್ನೋ ರೀತಿಯಲ್ಲಿ ರಾಮುಲು ಅವರು ಮಾತಾಡಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರುವ ಪರೋಕ್ಷ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ರಾಮುಲು ಅವರು ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಈಗಾಗಲೇ ಟೆನ್ಷನ್ ಶುರುವಾಗಿದೆ. ಆರ್ ಅಶೋಕ್ ಅವರ ಬಳಿಕ ಶ್ರೀರಾಮುಲು ಕೂಡ ಶಿಂದೆ ಮಾತನಾಡಿದ್ದಾರೆ. ಮೈಸೂರಿನಲ್ಲಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ರಾಮುಲು ಅವರು. ಕರ್ನಾಟಕದಲ್ಲೂ ಇನ್ನೊಂದು ಶಿಂದೆ ಮೇನಿಯಾ ಆಗುತ್ತೆ. ಕೆಲ ಕ್ಷಿಪ್ರ ಬೆಳವಣಿಗೆಗಳನ್ನ ರಾಜಕಾರಣದಲ್ಲಿ ನಾವು ನೋಡ್ತೇವೆ. ಕಾಂಗ್ರೆಸ್ನಲ್ಲಿ ಯಾರು ಶಿಂದೆ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಿ ಅಂತ ರಾಮುಲು ಅವರು ಹೇಳಿದ್ದಾರೆ. ಹಾಗೆಯೇ ಇದೇ ಸಂದರ್ಭದಲ್ಲಿ ರಾಮುಲು ಮತ್ತೊಂದು ವಿಚಾರವನ್ನ ಹೇಳಿದ್ದಾರೆ. ಈ ರಾಜಕಾರಣ ಅನ್ನುವಂಥದ್ದು ನಿಂತ ನೀರಲ್ಲ, ಹರಿಯುತ್ತಿರುವ ನೀರು. ವೀರೇಂದ್ರ ಪಾಟೀಲ್ ಅವರು ಅರಸು ಅವರನ್ನ ಕೆಳಗಿಳಿಸಿದ್ದು ನೋಡಿದ್ದೇವೆ. ಆ ರೀತಿಯ ಬೆಳವಣಿಗೆ ರಾಜ್ಯದಲ್ಲೂ ಕೂಡ ಆಗುವ ಲಕ್ಷಣ ಇದೆ ಅಂತ ಹೇಳಿದ್ದಾರೆ. ರಾಜಕಾರಣ ಅಂದ ತಕ್ಷಣ ಯಾರೇ ಇರಲಿ ಯಾರೇ ಹೋಗ್ಲಿ ಅದೊಂದು ಹರಿತಾ ಇರುವಂತ ನೀರಿದ್ದಂತೆ ರಾಜಕಾರಣ. ರಾಜಕಾರಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಒಂದು ಕಡೆ ಒಂದು ರೀತಿ ಕ್ಷಿಪಣಿ ಆದಂತ ಬದಲಾವಣೆಗಳು, ಕ್ಷಿಪಣಿ ಆದಂತ ರಾಜಕೀಯ ಸನ್ನಿವೇಶಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಮಂದಿ ದಿಗ್ಗಜರನ್ನ ನಾವು ನೋಡಿದ್ದೀವಿ. ನಾವು ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸಿದ್ರು ಅನ್ನೋಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವ್ರನ್ನ ಆವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏರ್ಪೋರ್ಟ್ ಅಲ್ಲಿ ನಿರ್ಧಾರ ತಗೊಂಡು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಇಳಿಸಂತ ಸನ್ನಿವೇಶವನ್ನು ಕೂಡ ನಾವು ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಕೂಡ ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋಂಥದ್ದು ಕೂಡ ನಾವೆಲ್ಲರಿಗೂ ನೋಡಿದ್ವಿ. ಅನೇಕ ದಿಗ್ಗಜರನ್ನು ನೋಡಿದಂತ ಟೈಮಲ್ಲಿ ಬಹುಶಃ ಕರ್ನಾಟಕದಲ್ಲಿ ಕೂಡ ಆ ರೀತಿ ಏನನ್ನ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರದು ಪರಿಸ್ಥಿತಿ ಅಂದ್ರೆಗಿನ ಏಕನಾಥ್ ಶಿಂದೆ ಅವರದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂತಹ ಬದಲಾವಣೆಗಳಾಯ್ತು ಆ ರೀತಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಂದ್ರಶೇಖರ್, ನಾವು ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಗಮನಿಸಿದ್ವಿ, ಏಕಾಏಕಿ ಏಕನಾಥ್ ಶಿಂದೆ ಅವರು 39 ಶಾಸಕರ ಜೊತೆಗೆ ಬಿಜೆಪಿಗೆ ಹೋಗಿ ಅಧಿಕಾರಕ್ಕೆ ಬಂದ್ರು, ಸಿಎಂ ಆಗ್ಬಿಟ್ರು. ಆ ರೀತಿ ರಾಜ್ಯದಲ್ಲೂ ಕೂಡ ಆಗುತ್ತೆ, ಮತ್ತೊಬ್ಬ ಶಿಂದೆ ಖಂಡಿತವಾಗಿ ಹುಟ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಬಿಜೆಪಿ ಅವರಂತೂ ಮಾತಾಡ್ತಾರೆ, ಸುಳಿವನ್ನ ಬಿಟ್ಟುಕೊಡ್ತಾರೆ. ಆದ್ರೆ ನಿಜಕ್ಕೂ ಡಿಕೆ ಶಿವಕುಮಾರ್ ಅವರ ಒಲವು ಆ ರೀತಿಯ ಸೂಚನೆಯನ್ನ ನೀಡ್ತಾ ಇದೆಯಾ, ಆ ರೀತಿಯ ಬೆಳವಣಿಗೆ ಆಗ್ತಾ ಇದೆಯಾ ರಾಜ್ಯದಲ್ಲಿ ಅಂತ? ಶ್ರೀಪಾದ್, ಖಂಡಿತವಾಗ್ಲು ಮಹಾ ವಿಕಾಸ್ ಅಗಾಡಿ ರಚನೆಯ ಮೂಲಕ ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡಲಾಗಿತ್ತು. ಆದ್ರೆ ಈ ಕರ್ನಾಟಕದಲ್ಲಿ ಸಾಧ್ಯನಾ ಅನ್ನುವಂತ ವಿಚಾರವನ್ನ ನೋಡ್ತಾ ಹೋದ್ರೆ ಈಗ ಬಹಳಷ್ಟು ಚರ್ಚೆಗೆ ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ರಾಜ್ಯದ ರಾಜಕಾರಣದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ, ಅದರಲ್ಲೂ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ನಡೆ ಏನಿದೆ ಅದು ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಯಾಕಂದ್ರೆ ನಾವು ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬಹುದು. ಯಾವಾಗ ಮಹಾ ಕುಂಭಮೇಳ ನಡೀತಾ ಇತ್ತು, ಕುಂಭಮೇಳದಲ್ಲಿ ಮಿಂದ್ರೆ ಬಡತನ ಹೋಗುತ್ತಾ ಅನ್ನುವಂತ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು. ರಾಜ್ಯದವರೇ ಆಗಿದ್ರು ಕೂಡ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಒಂದು ಕಡೆ ಅಲ್ಲಿ ಕುಂಭಮೇಳದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಹೇಳಿದ್ರು, ಜೊತೆಯಲ್ಲಿ ಕೂಡ ಹೋದ್ರು. ಇತ್ತೀಚೆಗೆ ನಡೆದಂತಹ ಮಹಾಶಿವರಾತ್ರಿ ಹಬ್ಬದಲ್ಲೂ ಕೂಡ ಅವರು ರಾಹುಲ್ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡೋರ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತ ಬಹಿರಂಗ ಹೇಳಿಕೆಗಳು ಬರ್ತಾ ಇದಾವೆ. ಇದನ್ನ ಪ್ಲಸ್ ಪಾಯಿಂಟ್ ಆಗಿ ಮತ್ತು ಎನ್ಕೇಜ್ ಮಾಡ್ಕೊಳ್ತಾ ಇರ್ತಕ್ಕಂಥ ಬಿಜೆಪಿ ಈ ರೀತಿಯಾದಂತಹ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬಹುದು. ಡಿಕೆ ಶಿವಕುಮಾರ್ ಆ ಏಕನಾಥ್ ಶಿಂದೆ ಆಗ್ತಾರಾ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದೇ ವಿಚಾರವನ್ನ ಹೇಳ್ತಾ ಹೋಗಿದ್ರು. ಈಗ ಈ ರೀತಿಯಾದಂತಹ ಹೇಳಿಕೆಯನ್ನ ಶ್ರೀರಾಮುಲು ಅವರು ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು ಬಹಳ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಪಕ್ಷವನ್ನ ಬಿಡ್ತಾರ ಬಿಜೆಪಿ ಜೊತೆಯಲ್ಲಿ. ಚಂದ್ರಶೇಖರ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇಷ್ಟೆಲ್ಲ ಮಾತುಕತೆ, ಇಷ್ಟೆಲ್ಲ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ. ಇದ್ರ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಮಹಾಮೌನಕ್ಕೆ ಶರಣಾಗಿದ್ದಾರೆ. ಮಾಧ್ಯಮದವರಿಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡದೆ ಡಿಕೆ ಶಿವಕುಮಾರ್ ಅವರು ತಮ್ಮ ನಿಗದಿತ ಕಾರ್ಯಕ್ರಮಗಳಿಗೆ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಈ ರೀತಿಯ ಮೌನದ ಹಿಂದೆ ಮಹಾರಹಸ್ಯ ಅಡಗಿದೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಸಹಜವಾಗಿ. ಇಲ್ಲ ಅಂತಂದ್ರೆ ಅವರು ಟ್ರಿಗರ್ ಆಗಿ ಮಾತಾಡ್ತಾ ಇದ್ರು, ಇದೆಲ್ಲ ಸುಳ್ಳು ಅಂತನಾದ್ರೂ ಹೇಳ್ತಾ ಇದ್ರು.
ಕಾಂಗ್ರೆಸ್ ಅನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಈ ರೀತಿಯ ಊಹಾಪೋಹ ಯಾಕೆ ಅನ್ನುವಂತ ಪ್ರಶ್ನೆಯನ್ನೂ ಕೂಡ ಮಾಡಬಹುದಾಗಿತ್ತು. ಆದರೆ ಅವರು ಯಾವುದಕ್ಕೂ ಪ್ರತಿಕ್ರಿಯೆಯನ್ನ ನೀಡದೆ ಅಲ್ಲಿಂದ ತಮ್ಮ ನಿಗದಿತ ಕಾರ್ಯಕ್ರಮಗಳಿಗೆ ತೆರಳಿದ್ದಾರೆ. ಎಸ್ ಚಂದ್ರಶೇಖರ್, ಗಮನಿಸ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಅವರು ಯೂಶುವಲಿ ಈ ರೀತಿಯ ವಿಚಾರಗಳಿಗೆ ರಿಯಾಕ್ಟ್ ಮಾಡ್ತಾರೆ. ಆದ್ರೆ ಇವತ್ತು ಸುಮ್ಮನೆ ಹೋಗಿರುವಂತದ್ದು ಮತ್ತೆ ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಇವರ ಮೌನದ ಹಿಂದೆ ನಿಜಕ್ಕೂ ಆ ರೀತಿಯ ರಹಸ್ಯ ಅಡಗಿದೆಯಾ? ಒಂದು ಶ್ರೀಪಾದ್, ನಾವು ಗಮನಿಸ್ತಾ ಹೋಗ್ತಾ ಇದ್ದೋ ಇತ್ತೀಚೆಗೆ ಒಂದು ಮಾತನ್ನ ಹೇಳಿದ್ರು, ನಾನು ಹಿಂದುವಾಗೆ ಹುಡ್ತೀನಿ, ಹಿಂದುವಾಗೆ ಸಾಯ್ತೀನಿ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಸೊ ಅದಾದ ಬಳಿಕ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ, ಅದು ರಾಜ್ಯದ ಒಬ್ಬ ರಾಜ್ಯಾಧ್ಯಕ್ಷರನ್ನ ಮಾತು ಅವರ ವಿರುದ್ಧವಾಗಿ ಹೇಳಿಕೆಗಳು ಏನ್ ಬರ್ತಾ ಇದಾವೆ, ಅದರ ವಿರುದ್ಧ ಈಗ ಡಿ ಕೆ ಶಿವಕುಮಾರ್ ಬಹಳಷ್ಟು ಅಸಮಾಧಾನ ಆಗಿರ್ತಕ್ಕಂಥದ್ದು. ನಾನೊಬ್ಬ ರಾಜ್ಯಾಧ್ಯಕ್ಷ, ನನಗೆ ಸ್ವತಂತ್ರ ಇಲ್ವಾ, ನನಗೆ ಗೊತ್ತು ಪಕ್ಷದ ಇತಿಮಿತಿಯಲ್ಲಿ ಹೇಗಿರಬೇಕು ಅನ್ನುವಂಥದ್ದು ಅವ್ರಿಗೆ ಅನಿಸಿದೆ. ಸೊ ಹೀಗಾಗಿ ಅವರು ಈ ರೀತಿಯಾದಂತಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಬಹಳ ಪ್ರಮುಖವಾಗಿ ಯಾವಾಗ್ಲೂ ಕೂಡ ಒಂದು ಮಾತನ್ನ ನೇರವಾಗಿ ಹೇಳ್ತಾ ಹೋಗ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಇವತ್ತಿನ ಒಂದು ಅವರ ನಡೆಯನ್ನ ನೋಡಿದ್ರೆ, ಇತ್ತೀಚೆಗೆ ನಡೆದುಕೊಂಡ ರಾಜ್ಯದ ನಾಯಕರುಗಳು ಬಹಿರಂಗವಾಗಿ ಪತ್ರ ಬರೆಯುವಂತದ್ದು, ಟ್ವೀಟ್ ಮಾಡುವಂತದ್ದು, ಇದೆಲ್ಲ ವಿಚಾರಗಳನ್ನ ನೋಡ್ತಾ ಹೋದ್ರೆ ಡಿ ಕೆ ಶಿವಕುಮಾರ್. ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಯ ಮಾತು ಮತ್ತೆ ಕೇಳಿ ಬರುತ್ತದೆ. ಆ ರೀತಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳು ನಡೆದರೂ ಕೂಡ ಆಶ್ಚರ್ಯ ಏನಿಲ್ಲ ಅನ್ನೋ ರೀತಿಯಲ್ಲಿ ರಾಮುಲು ಅವರು ಮಾತಾಡಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರುವ ಪರೋಕ್ಷ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ರಾಮುಲು ಅವರು ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಈಗಾಗಲೇ ಟೆನ್ಷನ್ ಶುರುವಾಗಿದೆ. ಆರ್ ಅಶೋಕ್ ಅವರ ಬಳಿಕ ಶ್ರೀರಾಮುಲು ಕೂಡ ಶಿಂದೆ ಮಾತನಾಡಿದ್ದಾರೆ. ಮೈಸೂರಿನಲ್ಲಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ರಾಮುಲು ಅವರು. ಕರ್ನಾಟಕದಲ್ಲೂ ಇನ್ನೊಂದು ಶಿಂದೆ ಮೇನಿಯಾ ಆಗುತ್ತೆ. ಕೆಲ ಕ್ಷಿಪ್ರ ಬೆಳವಣಿಗೆಗಳನ್ನ ರಾಜಕಾರಣದಲ್ಲಿ ನಾವು ನೋಡ್ತೇವೆ. ಕಾಂಗ್ರೆಸ್ನಲ್ಲಿ ಯಾರು ಶಿಂದೆ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಿ ಅಂತ ರಾಮುಲು ಅವರು ಹೇಳಿದ್ದಾರೆ. ಹಾಗೇನೆ ಇದೇ ಸಂದರ್ಭದಲ್ಲಿ ರಾಮುಲು ಮತ್ತೊಂದು ವಿಚಾರವನ್ನ ಹೇಳಿದ್ದಾರೆ. ಈ ರಾಜಕಾರಣ ಅನ್ನುವಂಥದ್ದು ನಿಂತ ನೀರಲ್ಲ, ಹರಿಯುತ್ತಿರುವ ನೀರು. ವೀರೇಂದ್ರ ಪಾಟೀಲ್ ಅವರು ಅರಸು ಅವರನ್ನ ಕೆಳಗಿಳಿಸಿದ್ದು ನೋಡಿದ್ದೇವೆ. ಆ ರೀತಿಯ ಬೆಳವಣಿಗೆ ರಾಜ್ಯದಲ್ಲೂ ಕೂಡ ಆಗುವ ಲಕ್ಷಣ ಇದೆ ಅಂತ ಹೇಳಿದ್ದಾರೆ. ರಾಜಕಾರಣ ಅಂದ ತಕ್ಷಣ ಯಾರೇ ಇರಲಿ, ಯಾರೇ ಹೋಗ್ಲಿ, ಅದೊಂದು ಹರಿತಾ ಇರುವಂತ ನೀರಿದ್ದಂತೆ ರಾಜಕಾರಣ. ರಾಜಕಾರಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಒಂದ್ ರೀತಿ ಕ್ಷಿಪಣಿ ಆದಂತ ಬದಲಾವಣೆಗಳು, ಕ್ಷಿಪಣಿಯಾದಂತ ರಾಜಕೀಯ ಸನ್ನಿವೇಶಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಮಂದಿ ದಿಗ್ಗಜರನ್ನ ನಾವು ನೋಡಿದ್ದೀವಿ. ನಾವು ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸಿದ್ರು ಅನ್ನೋಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವ್ರನ್ನ ಅವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏರ್ಪೋರ್ಟ್ ಅಲ್ಲಿ ನಿರ್ಧಾರ ತಗೊಂಡು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿನ ಇಳಿಸಂತ ಸನ್ನಿವೇಶವನ್ನು ಕೂಡ ನಾವು ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಕೂಡ ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ. ಅನೇಕ ದಿಗ್ಗಜರನ್ನು ನೋಡಿದಂತ ಟೈಮಲ್ಲಿ ಬಹುಶಃ ಕರ್ನಾಟಕದಲ್ಲಿ ಕೂಡ ಆ ರೀತಿ ಏನನ್ನ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರದು ಪರಿಸ್ಥಿತಿ ಅಂದ್ರೆಗಿನ ಏಕನಾಥ್ ಶಿಂದೆ ಅವರದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂತಹ ಬದಲಾವಣೆಗಳಾಯ್ತು, ಆ ರೀತಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಂದ್ರಶೇಖರ್, ನಾವು ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಗಮನಿಸಿದ್ವಿ, ಏಕಾಏಕಿ ಏಕನಾಥ್ ಶಿಂದೆ ಅವರು 39 ಶಾಸಕರ ಜೊತೆಗೆ ಬಿಜೆಪಿಗೆ ಹೋಗಿ ಅಧಿಕಾರಕ್ಕೆ ಬಂದ್ರು, ಸಿಎಂಒ ಆಗ್ಬಿಟ್ರು. ಆ ರೀತಿ ರಾಜ್ಯದಲ್ಲೂ ಕೂಡ ಆಗುತ್ತೆ, ಮತ್ತೊಬ್ಬ ಶಿಂದೆ ಖಂಡಿತವಾಗಿ ಹುಟ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಬಿಜೆಪಿ ಅವರಂತೂ ಮಾತಾಡ್ತಾರೆ, ಸುಳಿವನ್ನ ಬಿಟ್ಟುಕೊಡ್ತಾರೆ. ಆದ್ರೆ ನಿಜಕ್ಕೂ ಡಿಕೆ ಶಿವಕುಮಾರ್ ಅವರ ಒಲವು ಆ ರೀತಿಯ ಸೂಚನೆಯನ್ನ ನೀಡ್ತಾ ಇದೆಯಾ, ಆ ರೀತಿಯ ಬೆಳವಣಿಗೆ ಆಗ್ತಾ ಇದೆಯಾ ರಾಜ್ಯದಲ್ಲಿ ಅಂತ?
ಶ್ರೀಪಾದ್, ಖಂಡಿತವಾಗ್ಲು ಮಹಾ ವಿಕಾಸ್ ಅಗಾಡಿ ರಚನೆಯ ಮೂಲಕ ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡಲಾಗಿತ್ತು. ಆದ್ರೆ ಈ ಕರ್ನಾಟಕದಲ್ಲಿ ಸಾಧ್ಯನಾ ಅನ್ನುವಂತ ವಿಚಾರವನ್ನ ನೋಡ್ತಾ ಹೋದ್ರೆ ಈಗ ಬಹಳಷ್ಟು ಚರ್ಚೆಗೆ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ರಾಜ್ಯದ ರಾಜಕಾರಣದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ, ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ನಡೆ ಏನಿದೆ ಅದು ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಯಾಕಂದ್ರೆ ನಾವು ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬಹುದು. ಯಾವಾಗ ಮಹಾ ಕುಂಭಮೇಳ ನಡೀತಾ ಇತ್ತು, ಕುಂಭಮೇಳದಲ್ಲಿ ಮಿಂದ್ರೆ ಬಡತನ ಹೋಗುತ್ತಾ ಅನ್ನುವಂತ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು. ರಾಜ್ಯದವರೇ ಆಗಿದ್ರು ಕೂಡ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಅಲ್ಲಿ ಕುಂಭಮೇಳದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಹೇಳಿದ್ರು, ಜೊತೆಯಲ್ಲಿ ಕೂಡ ಹೋದ್ರು. ಇತ್ತೀಚೆಗೆ ನಡೆದಂತ ಮಹಾಶಿವರಾತ್ರಿ ಹಬ್ಬದಲ್ಲೂ ಕೂಡ ಅವರು ರಾಹುಲ್ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡೋರ್ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತ ಬಹಿರಂಗ ಹೇಳಿಕೆಗಳು ಬರ್ತಾ ಇದಾವೆ. ಇದನ್ನ ಪ್ಲಸ್ ಪಾಯಿಂಟ್ ಆಗಿ ಮತ್ತು ಎನ್ಕರೇಜ್ ಮಾಡ್ಕೊಳ್ತಾ ಇರ್ತಕ್ಕಂಥ ಬಿಜೆಪಿ ಈ ರೀತಿಯಾದಂತಹ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬಹುದು. ಡಿ ಕೆ ಶಿವಕುಮಾರ್ ಆ ಏಕನಾಥ್ ಶಿಂದೆ ಆಗ್ತಾರಾ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದೇ ವಿಚಾರವನ್ನ ಹೇಳ್ತಾ ಹೋಗಿದ್ರು. ಈಗ ಈ ರೀತಿಯಾದಂತಹ ಹೇಳಿಕೆಯನ್ನ ಶ್ರೀರಾಮುಲು ಅವರು ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು ಬಹಳ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಪಕ್ಷವನ್ನ ಬಿಡ್ತಾರ ಬಿಜೆಪಿ ಜೊತೆಯಲ್ಲಿ. ಚಂದ್ರಶೇಖರ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇಷ್ಟೆಲ್ಲ ಮಾತುಕತೆ, ಇಷ್ಟೆಲ್ಲ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ. ಇದ್ರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಮಹಾಮೌನಕ್ಕೆ ಶರಣಾಗಿದ್ದಾರೆ. ಮಾಧ್ಯಮದವರಿಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡದೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿಗದಿತ ಕಾರ್ಯಕ್ರಮಗಳಿಗೆ ತೆರಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಈ ರೀತಿಯ ಮೌನದ ಹಿಂದೆ ಮಹಾರಹಸ್ಯ ಅಡಗಿದೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಸಹಜವಾಗಿ. ಇಲ್ಲ ಅಂತಂದ್ರೆ ಅವರು ಟ್ರಿಗರ್ ಆಗಿ ಮಾತಾಡ್ತಾ ಇದ್ರು, ಇದೆಲ್ಲ ಸುಳ್ಳು ಅಂತನಾದ್ರೂ ಹೇಳ್ತಾ ಇದ್ರು. ಕಾಂಗ್ರೆಸ್ ಅನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಈ ರೀತಿಯ ಊಹಾಪೋಹ ಯಾಕೆ ಅನ್ನುವಂತ ಪ್ರಶ್ನೆಯನ್ನೂ ಕೂಡ ಮಾಡಬಹುದಾಗಿತ್ತು. ಆದ್ರೆ ಅವರು ಯಾವುದಕ್ಕೂ ಪ್ರತಿಕ್ರಿಯೆಯನ್ನ ನೀಡದೆ ಅಲ್ಲಿಂದ ತಮ್ಮ ನಿಗದಿತ ಕಾರ್ಯಕ್ರಮಗಳಿಗೆ ತೆರಳಿದ್ದಾರೆ. ಚಂದ್ರಶೇಖರ್, ಗಮನಿಸ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರು ಯೂಶುವಲಿ ಈ ರೀತಿಯ ವಿಚಾರಗಳಿಗೆ ರಿಯಾಕ್ಟ್ ಮಾಡ್ತಾರೆ. ಆದ್ರೆ ಇವತ್ತು ಸುಮ್ಮನೆ ಹೋಗಿರುವಂತದ್ದು ಮತ್ತೆ ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಇವರ ಮೌನದ ಹಿಂದೆ ನಿಜಕ್ಕೂ ಆ ರೀತಿಯ ರಹಸ್ಯ ಅಡಗಿದೆಯಾ? ಒಂದು ಶ್ರೀಪಾದ್, ನಾವು ಗಮನಿಸ್ತಾ ಹೋಗ್ತಾ ಇದ್ದೋ ಇತ್ತೀಚೆಗೆ ಒಂದು ಮಾತನ್ನ ಹೇಳಿದ್ರು, ನಾನು ಹಿಂದುವಾಗೆ ಹುಡ್ತೀನಿ ಹಿಂದುವಾಗೆ ಸಾಯ್ತೀನಿ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಸೊ ಅದಾದ ಬಳಿಕ ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ, ಅದು ರಾಜ್ಯದ ಒಬ್ಬ ರಾಜ್ಯಾಧ್ಯಕ್ಷರನ್ನ ಮಾತು ಅವರ ವಿರುದ್ಧವಾಗಿ ಹೇಳಿಕೆಗಳೇನ್ ಬರ್ತಾ ಇದಾವೆ ಅದರ ವಿರುದ್ಧ ಈಗ ಡಿ ಕೆ ಶಿವಕುಮಾರ್ ಬಹಳಷ್ಟು ಅಸಮಾಧಾನ ಆಗಿರ್ತಕ್ಕಂಥದ್ದು. ನಾನೊಬ್ಬ ರಾಜ್ಯಾಧ್ಯಕ್ಷ, ನನಗೆ ಸ್ವತಂತ್ರ ಇಲ್ವಾ, ನನಗೆ ಗೊತ್ತು ಪಕ್ಷದ ಇತಿಮಿತಿಯಲ್ಲಿ ಹೇಗಿರಬೇಕು ಅನ್ನುವಂಥದ್ದು ಅವ್ರಿಗೆ ಅನಿಸಿದೆ. ಸೊ ಹೀಗಾಗಿ ಅವರು ಈ ರೀತಿಯಾದಂತಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಬಹಳ ಪ್ರಮುಖವಾಗಿ ಯಾವಾಗಲೂ ಕೂಡ ಒಂದು ಮಾತನ್ನ ನೇರವಾಗಿ ಹೇಳ್ತಾ ಹೋಗ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಇವತ್ತಿನ ಒಂದು ಅವರ ನಡೆಯನ್ನ ನೋಡಿದ್ರೆ ಇತ್ತೀಚೆಗೆ ನಡೆದುಕೊಂಡ ರಾಜ್ಯದ ನಾಯಕರುಗಳು ಬಹಿರಂಗವಾಗಿ ಪತ್ರ ಬರೆಯುವಂತದ್ದು, ಟ್ವೀಟ್ ಮಾಡುವಂತದ್ದು, ಇದೆಲ್ಲ ವಿಚಾರಗಳನ್ನ ನೋಡ್ತಾ ಹೋದ್ರೆ ಡಿ ಕೆ ಶಿವಕುಮಾರ್. ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ.